ಏನು ಬಾನು ಮುಷ್ತಾಕ್ ಅವ್ರೆ ಈಗ ಬಂದ್ ಹೇಳ್ತೀರಿ ತಾಯಿ ಚಾಮುಂಡಿನೇ ನನ್ನ ಕರೆಸ್ಕೊಳ್ತಾ ಇದಾರೆ ಅಂತ. ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲಾಹು ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ. ಇನ್ನ ನಮ್ಮ ಅರಿಶಿನ ಕುಂಕುಮಧಾರಿಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ತಾಳ. ಏನ್ ಮೇಡಮ್ ಹೇಳೋದಕ್ಕೆ ಒಂದು ಅರ್ಥ ಬೇಕು. ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಎಂದು ಗೊತ್ತಾಗ್ತಾ ಇಲ್ಲ. ನಾನು ಇನ್ನೊಂದು ಮಾತು ನಮ್ಮ ಹಿಂದೂಗಳು ಇದ್ರೆ ನಿಮಗೂ ಕೇಳಿಗೆ ಬಯಸ್ತೀನಿ. ಮೇಡಮ್ ಭಾನು ಮೇಡಮ್, ನೀವು ದಸರಾ ಉದ್ಘಾಟನೆಗೆ ತಾಯಿ ಚಾಮುಂಡಿಯ ಮೇಲೆ ಭಕ್ತಿ ಇಟ್ಕೊಂಡು ಶ್ರದ್ಧೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಬರೋ ಮೊದಲು ನಮ್ದು ಒಂದು ಪ್ರಶ್ನೆ ಇದೆ ಮೇಡಮ್. ಇಫ್ತಾರ್ ಕೂಟಕ್ಕೆ ಹೋಗುವ ಹಿಂದೂಗಳಿಗೆ ಜಗಲಕ್ಕೆ ಮೂಳ ಕೊಡೋ ಮೊದಲು ತಲೆ ಮೇಲೆ ಟೋಪಿ ಹಾಕುವ, ಬೊಗಸೆ ಕೈ ಇಟ್ಟು ಮಂಡಿಯೂರಿಸುವಂತಹ ಮುಸಲ್ಮಾನರು ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಮುಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅಂತ ಹೇಳಲ್ಲ. ನಿಮ್ಮ ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯನವರು ಹೋಗ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗ್ಲಿ ತಲೆ ಮೇಲೆ ಟೋಪಿ ಹಾಕ್ತೀರಾ ಇಲ್ವಾ? ಮೂಳೆ ಕೊಡೋ ಮೊದಲು ತಲೆ ಟೋಪಿ ಹಾಕ್ತೀರಿ, ಬಡಿಸೋ ಮೊದಲು ಬಗ್ಗಿಸಿ ಕೂರಿಸಿ ಬೊಗಸೆ ಕೈಯನ್ನು ಇಟ್ಟು ಮಂಡಿ ಉರಿಸ್ತೀರಿ ನೀವು. ಹಾಗಾದ್ರೆ ನಮ್ಮ ದಸರಾದ ಉದ್ಘಾಟನೆಗೆ ಬರೋ ಮೊದಲು ನೀವು ಕೂಡ ಸೀರೆ ಇಟ್ಟು ಮಡಿ ಇಟ್ಟು ಮಲ್ಲಿಗೆ ಹೂವು ಮುಡಿದು ಕುಂಕುಮ ಹಾಕಿ ಬನ್ನಿ, ಅವಾಗ ಒಪ್ಪತ್ತಿ ನಿಮ್ಮನ್ನ